ಅಮ್ಮವ್ರು 3 ತಿಂಗಳು ಇರಕಿಲ್ಲ ಒಳಗ್ ಕುಂತಿದ್ದರ್ರಿ. ಹೈದರಾಬಾದ್ ನವಾಬ ಅವರು ಗಚ್ಚಿಂದು ಏನೈತಿ ಇದನ್ನ ಗದ್ದಿಗೆ ಕಟ್ಟಿಸಿ ಹೋಗಿದ್ದರ್ರಿ. ಸಮಾಧಿ ಜೀವಂತ ಸಮಾಧಿ ರೀ ಯಾನಾಗುದಿ ಅಮ್ಮವ್ರಿಗ್ರಿ. ಜೀವಂತ ಸಮಾಧಿ ಮಾಡಿ ಹೋದಾಗ ಅಮ್ಮವ್ರ ಏನಂದ್ರಿ, ಧರ್ಮದಿಂದ ನಾ ಸತ್ಯದಿಂದ ನಡೆದಿದ್ದ ಕರೆ ಆದ್ರ ಆ ಭಗವಂತನ ನನ್ ರಕ್ಷಣೆ ಮಾಡ್ತಾನ ಹೋಗ ಅಂತ ಹೇಳಿದ್ದರಿ. 3 ತಿಂಗಳ ಆಗಿನ ಕಾಲದೊಳಗ್ ಮೊಬೈಲ್ ಇದ್ದಿಲ್ರಿ. ಎಲ್ಲಾ ಸುತ್ತು ಏನದ ಅಲ್ಲ ಪೊಲೀಸ್ ಕಾವಲು ಅಮ್ಮವ್ರಿಗೆ ಇಟ್ಟು ಹೋಗಿದ್ರು. ಅಮ್ಮವ್ರಿಗೆ ಇಟ್ಟು ಹೋದಾಗ ಅಮ್ಮವ್ರು ಏನು ಆಜ್ಞೆ ಮಾಡಿದ್ರು ಅಂದ್ರ ಪ್ರತಿಜ್ಞೆ ಮಾಡಿದ್ರು ಅಂದ್ರ ಶಿವರಾತ್ರಿ 3 ದಿವಸ ಇರಕಿಲೆ ಈ ಗಚ್ಚಿನ ಗೋಡಿ ಒಡೆದು ಇದ್ರೊಳಗಿನ ಇದ್ರೊಳಗಿರ್ತಕ್ಕಂಥ ನನ್ನ ನಾಮಸ್ಮರಣೆ ಶಕ್ತಿ ಎಲ್ಲಾ ಪ್ರಜ್ವಲ ಆಕೈತಿ. ಮತ್ ಏನದ ಅಲ್ಲ ನಾ ಮಹಾಶಿವರಾತ್ರಿ ದಿವಸನ ದರ್ಶನ ಕೊಡ್ತೀನಿ ಅಂತ ಹೇಳಿದ್ದರ್ರಿ ಅಮ್ಮವ್ರು. ಅದೇ ಪ್ರಕಾರನ ಮಾಣಿಕೇಶ್ವರಿ ಅಮ್ಮವ್ರಿ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪೊಲೀಸರಿಗೆ ಇನ್ನೇನು ಶಿವರಾತ್ರಿ ಸಮೀಪ ಬರುತ್ತ ಅನ್ನೋದ್ರೊಳಗ 1 ವಾರ 2 ವಾರ ಒಳಗ ಅವ್ರಿಗೆ ಸ್ವಲ್ಪ ಸೂಚನೆ ಗೊತ್ತಾಗಕತ್ರಿ. ಓಂ ಶಿವ ರಾಮ್ ಶಿವ ಅಂತ ಹೇಳಿ ಅಮ್ಮವ್ರ ನಾಮಸ್ಮರಣೆ ಕಿವಿ ಕೇಳಾಕತ್ರಿ. ಅದು ಬರ್ಬಾರ್ದ ಏನಾತಂದ್ರ ಅದು ಗಚ್ಚಿನ ಗ್ವಾಡ್ರಿ ಅಮ್ಮವ್ರ ಸಮಾಧಿ ಗ್ವಾಡಿ ತಾನ ಎಷ್ಟೆಷ್ಟ ಬಿರುಕು ಬಿಟ್ಟು ಅದ್ರೊಳಗೆ ಇರ್ತಕ್ಕಂತಹ ಒಂದಿಷ್ಟು ಬಿರುಕಿನ ಕಿಂಡಿ ಒಳಗ ಆ ಶಬ್ದ ಕಿವಿಗೆ ಬೀಳಾಕತ್ರಿ ಅಮ್ಮವ್ರದು ಪೊಲೀಸರಿಗೆ. ಆಗ ತಾರ್ ಮೂಲಕ ಅವ್ರು ಹೈದರಾಬಾದ್ ನವಾಬ್ ತಿಳಿಸಿದ್ರಂತ್ರಿ. ಹಿಂಗ ಅಮ್ಮವ್ರದು ನಾಮಸ್ಮರಣೆ ಕೇಳಾಕತೈತಿ. ಅಮ್ಮವ್ರ ಒಳಗ್ 3 ತಿಂಗಳಾದ್ರೂ ಇನ್ನೂ ಜೀವಂತವಾಗಿ ಅದಾರ ಅಂದಾಗ ಹೈದರಾಬಾದ್ ನವಾಬ್ರ ಅಲ್ಲಿಂದ ಓಡಿ ಬಂದ್ರಂತ್ರಿ. ಅಲ್ಲಿಂದ ಓಡಿ ಬಂದು ಅಮ್ಮವ್ರಿಗೆ ಸಾಷ್ಟಾಂಗ ಹಾಕಿ ನಾ ಎಂತ ತಾಯಿನ ಪರೀಕ್ಷೆ ಮಾಡಿದ್ನಿ ಅಂತೇಳಿ ಹತ್ರಂತ್ರಿ ಅವರು. ಇನ್ನೇನು ಬೆಳಗ್ಗೆ ಶಿವರಾತ್ರಿ ದಿವಸ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗ ಎಲ್ಲಾ ಭಕ್ತಾದಿಗಳು ಭಜನಾ ಮಾಡಾಕತ್ತಿದ್ರಿ. ಅಲ್ಲಿ ಎಲ್ಲಾ ಸುತ್ತಮುತ್ತದವರು ಬಂದಿದ್ರು. ಆ ಟೈಮ್ದೊಳಗ ಅದು ಗಚ್ಚಿನ ಗೋಡಿ ತನ್ನಷ್ಟಕ್ಕ ತಾನು ಬಿರುದು 2 ಹೋಳಾಗಿ ಹಿಂಗ ಅಕ್ಕಡಿನ ಬಾಜು ಇತ್ತಾಗಿನ ಬಾಜು ಬಿದ್ದಾಗ ದಿವ್ಯ ದರ್ಶನ ಕೊಟ್ರಂತ್ರಿ ಅಮ್ಮವ್ರು. ಸಾಕ್ಷಾತ್ ಪಾರ್ವತಿ ಸ್ವರೂಪದೊಳಗನ ಎಲ್ಲರಿಗೂ ದರ್ಶನ ಕೊಟ್ಲಂತ್ರಿ ತಾಯಿ. ಅಂದಿನಿಂದ ಇಂದಿನವರೆಗೂ ಪ್ರತಿ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಅಮ್ಮವ್ರ ಒಳಗ ಇರ್ತಿದ್ದರ್ರಿ ದರ್ಶನ. ಶಿವರಾತ್ರಿಗೊಮ್ಮೆ ಮಾತ್ರ ಯಾಕೆ ಬರ್ತಿದ್ರು ಅಂದ್ರೆ ಇದೇ ಕಾರಣಕ್ಕಾಗೆ ಬರ್ತಿದ್ದರ್ರಿ. ಅದಕ್ಕಾಗಿ ನಾವು ಆ ಅಮ್ಮವ್ರ ಸಲುವಾಗಿ ಅಮ್ಮವ್ರ ಇರಕಿಲ್ಲನ ಮಾಡಾಕತ್ತೀವ್ರಿ. ಶಿವರಾತ್ರಿ ಸಲುವಾಗಿನ ಇದು ಅನುಷ್ಠಾನ ರೀ. ಲೋಕ ಕಲ್ಯಾಣಕ್ಕಾಗಿ ಮಳಿ ಬೆಳಿ ಸಮೃದ್ಧಿಗಾಗಿ ಎಲ್ಲ ಭಕ್ತರ ಉದ್ಧಾರಕ್ಕಾಗಿ ಈ ಅನುಷ್ಠಾನ ಮಾಡಾಕತ್ತೀವ್ರಿ ನಾವು. ಈಗ್ರಿ ನಿಮಗ ಈ ಒಂದು ಸನ್ಯಾಸತ್ವ ಆಯ್ತು ಹೆಂಗ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರ ನಾವು ಹುಟ್ಟಕ್ಕಿಂತ ಪೂರ್ವದೊಳಗ್ರಿ ಮಾಣಿಕೇಶ್ವರಿ ಅಮ್ಮವ್ರ ಜೀವನ ಬೇರೆ ಅಲ್ಲ, ನಮ್ ಜೀವನ ಬೇರೆ ಅಲ್ರಿ. ಅವರು 4ನೇ ಮಗಳಾಗಿ ಬೇಡಾಗಿ ಹುಟ್ಟಿದಂತವ್ರಿ. ನಾವು 4ನೇ ಮಗಳ ರೀ. ಅಂದ್ರ ನಮ್ ತಂದೆಯವರು ಈಗ 3 ಮಂದಿ ಹೆಣ್ಣು ಮಕ್ಕಳು ಇದ್ರಲ್ರಿ. ಗಂಡು ಮಕ್ಕಳು ಹುಟ್ಲಿ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥಗ ಪಾದರಕ್ಷೆಗಳನ್ನ ಬಿಟ್ಟು ದಾಡಿ ಬಿಟ್ಟು ಬಾಳ ಅಂದ್ರ ಬಾಳ ಇದನ್ ಮಾಡಿದ್ರಂತ್ರಿ. 14 ವರ್ಷಗಳವರೆಗೂ ದೇವ್ರ ಮೇಲೆ ಉಪವಾಸ ಇದ್ರಂತ್ರಿ, ವ್ರತ ಮಾಡ್ತಿದ್ರಂತ ಗಂಡು ಮಕ್ಕಳು ಹುಟ್ಲಿ ಅಂತ ಹೇಳಿ. ಅಮ್ಮವ್ರ ಹತ್ರ ಏನ್ ಹೇಳಿದ್ನಲ್ರಿ ದೀಕ್ಷಾ ಕೇಳಕ್ ಹೋದಾಗ ಅಮ್ಮವ್ರ ಹತ್ರ ಅವ್ರು ಹೋಗ್ಬೇಕಾದ್ರೂ ಹಂಗ ಹೋಗಿಲ್ರಿ. ಅವ್ರು ಪರೀಕ್ಷೆ ಮಾಡಕ್ ಹೋಗ್ಯಾರ್ರಿ. ಅವ್ರಾದ್ರು ನಮ್ ತಂದೆಯವ್ರಾದ್ರು ಅದು ಸತ್ಯದ ಪರೀಕ್ಷೆ ಎಲ್ಲಾರು ಮಾಡವ್ರ ಅಲ್ರಿ. ಆ ಪರೀಕ್ಷೆ ಟೈಮ್ಗೆ ಹೋದಾಗ ಯಾರಾದ್ರೂ ಅಲ್ಲಿ ಬುತ್ತಿ ತಂದು ಕೊಡ್ತಿರ್ಬೇಕು, ಅಮ್ಮವ್ರು ಉಂತಿರ್ಬೇಕಂತ ಹಿಂಗ್ ತಿಳಿದಿದ್ರಂತ್ರಿ. ಹಿಂಗ್ ತಿಳಿದು ಅಮ್ಮವ್ರ ಹತ್ರ ಅಲ್ಲಿ ಪರೀಕ್ಷೆಕ್ ಹೋದಾಗ್ರಿ 3 ದಿವಸ ಏಕ ಅಡ್ಡಾಡ್ಯಾರ್ರಿ, ಹಗಲಿ ರಾತ್ರಿ ಕೂಡೆ. ಅಲ್ಲೆಲ್ಲಾ ಅಡ್ಡಾಡಿದ್ರು ಸಹಿತ ಅವ್ರಿಗೆ ನೀರ್ ಕುಡಿಯಕ್ ಸಹಿತ ತ್ರಾಸ ಆತಂತ್ರಿ. ಯಾರು ಕೊಡ್ಬೇಕ್ರಿ ಅಲ್ಲಿ ಬೆಟ್ಟದೊಳಗ ಪ್ರಸಾದ. ಅಮ್ಮವ್ರ 3ನೇ ದಿವ್ಸಕ್ಕೆ ಹೊರಗ್ ಬಂದು ಅವ್ರ ಹೆಸರು ಕರೆದ್ರಂತ್ರಿ. ನಮ್ ತಂದೆಯವ್ರ ಹೆಸರು ಇನ್ನೊಬ್ರು ಅವ್ರ ಜೋಡಿಗೆ ಹೋದವ್ರದ್ದು. ಬರ್ರಿಪ್ಪ ಇಲ್ಲೇ ಬರ್ರಿ, ಯಾರಾದ್ರೂ ಮತ್ ಬುತ್ತಿ ತಂದು ಕೊಟ್ರ ಹೆಂಗ ಪ್ರಸಾದ ಮಾಡಿದ್ರೇನೋ ಅಂತ ಕೇಳಿದ್ರಂತ್ರಿ. ಅಂದ್ರೆ ಇಲ್ಲಿ ಮಾತಾಡಿ ಹೋದಂತವದನ್ನ ಅಲ್ಲಿ ಹೇಳಿದ್ರಂತ್ರಿ ಅಮ್ಮವ್ರು. ಅವಾಗ ಅಮ್ಮವ್ರು ಶರಣಾಗ್ಯಾರಿ ನಮ್ ತಂದೆಯವರು. ಅವಾಗ್ಲಿಂದ ಹಿಡಿದು ಎಂದಿನವರೆಗೂ ಅಂದ್ರ ಅಮ್ಮವ್ರು ಲಿಂಗೈಕ್ಯ ಆಗುವವರೆಗೂ ಹೋಗ್ಯಾರ್ರಿ. ಮೊದಲೆಲ್ಲ ಹಿಂಗ್ ಹೊರಗ್ ಕುಂತು ಈಗೇನ್ ನಾವ್ ನಿಮ್ ಜೋಡಿ ಮಾತಾಡಕತ್ತೀವಲ್ರಿ ಈ ತರ ಮಾತಾಡ್ತಿದ್ರಂತ್ರಿ ಅಮ್ಮವ್ರು. ಮಾಣಿಕೇಶ್ವರಿ ಅಮ್ಮವ್ರು ನಮ್ ತಂದೆಯವ್ರ ಜೋಡಿ ಹ್ಞೂನ್ರಿ ತಂದೆಯವ್ರ ಜೋಡಿ ಇದ್ರ ಬದ್ರ ಕುಂತ ಮಾತಾಡ್ತಿದ್ರಂತ್ರಿ. ಒಂದೊಂದ್ ವಾರ ಅಲ್ಲಿ ಅಮ್ಮವ್ರ ಬೆಟ್ಟದಾಗಿದ್ದ ಅಮ್ಮವ್ರ ಜೋಡಿ ಚರ್ಚೆ ಮಾಡಿ ಬಂದಾರಿ ನಾವ್ ಅಪ್ಪಾರು. ಅವಾಗ ಬೆಟ್ಟದೊಳಗೆ ಎಲ್ಲ ಕೆಲವು ಗಂಡಾಂತರ ಬಂದಾಗ ಸ್ವಯಂ ಸೇವಕರಾಗಿ ತಾವ ಹೋಗಿ ನಿಂತು ಕೆಲಸ ಮಾಡ್ಯಾರ್ರಿ. RS ಅಶ್ವಿನಿ ಅವ್ರನ್ನ ಕರ್ಕೊಂಡ್ ಹೋಗಿ ಅಂತವೆಲ್ಲ ಕೆಲಸ ಮಾಡ್ಯಾರ್ರಿ. ಅವಾಗ
ಅಮ್ಮವ್ರಿಗೆ ಅಂದ್ರ ಅಂತ್ರಿ ಈ ದಾಡಿ ಪಾದರಕ್ಷೆ ಕೂಡೇ ಬಿಟ್ಟಿನಿ, ನನ್ನ ಗಂಡ ಮಗ ಬೇಕಂತೇಳಿ ಆತು, ನನ್ನ ಗಂಡ ಮಗ ಹುಟ್ಟಿದ್ ನನ್ನ ದೀಕ್ಷಾ ಕೊಟ್ಟು ಬಿಡವ ತಾಯಿ ಅಂದ್ರ ಅಂತ್ರಿ. ನಾ ದೀಕ್ಷಾ ನಿನಗ್ ಕೊಡಂಗಿಲ್ಲ, ನಿನ್ನ ಗುರುನ ನೀನ್ ಹುಡ್ಕೊಂಡ್ ಬಂದ್ ದೀಕ್ಷಾ ಕೊಡ್ತಾರಂದ್ರ ಅಂತ್ರಿ ಅಮ್ಮವ್ರು. ಮತ್ತ ನಾನೇ ನಿನ್ ಮಗಳಾಗಿ ಹುಟ್ಟಿ ಬರ್ತೀನಿ 4ನೇದಕ್ಕೆ ಅಂದ್ರ ಅಂತ್ರಿ. ನಾನು ಗಂಡ ಮಕ್ಳ ಸಲುವಾಗಿ ಇಷ್ಟೆಲ್ಲಾ ಧರ್ಮಸ್ಥಳ ಮಂಜುನಾಥಗ್ ನಾನು ಬೇಡ್ಕೊಂಡಿದ್ದೆ. ಮತ್ತ ನನ್ನ ಹೆಣ್ಣು ಮಗಳ ಹುಟ್ಟತಾಳ ಅಂದ್ರ ಇಲ್ಲ, ಆಕಿ ಲೋಕದ ಮಗಳಾಗಿ ಉಳಿತಾಳ, ಆಕಿಗೆ ನೀನು ಒಳ್ಳೆ ರೀತಿಯಾಗಿ ಏನ್ ಸಹಕಾರ ಮಾಡ್ಕೊಂಡು ಹೋಗಂತ ಹೇಳಿದ್ರಂತ್ರಿ ಅಮ್ಮವ್ರು. ನಾವು ಹೊಟ್ಟೆಗಿರತ್ಲೇನೆ ನಮಗ್ ಆಶೀರ್ವಾದ ಮಾಡ್ಯಾರ್ರಿ. ನಾವ್ ಮುಂದಾದ್ರೂ ಹುಟ್ಟಿದ ನಂತರನು ನಮ್ ತಂದೆಯವರು ದೇವಿ ಆರಾಧಕರಿದ್ದಾರ್ರಿ, ದೇವಿ ಪುರಾಣ ಓದ್ತಿದ್ರು. ಆ ದೇವಿ ಪುರಾಣ ಓದೋ ಹೊತ್ನ್ಯಾಗ ಅವ್ರಿಗೆ ಒಂದು ಕಣ್ಣು ಆಪರೇಷನ್ ಆಗಿ ಕಾಣ್ಲಾರ್ದಂಗ ಆತು. ನಾವು 7ನೇ ಸಾಲಿಗೆ ಹೋಗ್ತಾ ಇದ್ವಿ, ಅವಾಗನ ನಮಗ್ ದೇವಿ ಪುರಾಣ ಹಚ್ಚಿದ್ರು. ಆ ದೇವಿ ಪುರಾಣ ಓದ್ತಾನ ನಾವೇನದೀವಿ ಅಂದ್ರೆ ಬ್ರಹ್ಮಚಾರಿಯಾಗಿ ಉಳಿದ್ ಬಿಟ್ಟಿವಿ. ಮುಂದೇನು ಅದು ಏನು ನಮ್ಗ ಮದುವೆ ಸಂಸಾರ ಅದು ಯಾವ್ದು ನನಗ್ ಬೇಡ, ನಾನೇನದೀನಿ ನಾನು ಹಿಂಗ ಇರ್ತೀನಿ, ನನಗ ಎಲ್ಲಾದ್ರೂ ಒಂದ್ ಮಠಕ್ಕ ಅಮ್ಮವ್ರ ಮಠದಾಗ ನಮ್ಮನ್ ಬಿಟ್ಟು ಬಂದ್ಬಿಡು ಅಂದಿವ್ರಿ. ನಾವು ಅಮ್ಮವ್ರಂಗ ಆಗ್ಬೇಕು, ಅಮ್ಮವ್ರಂಗ ಇರ್ಬೇಕು, ನಾನು ಅವ್ರ ಮಠದೊಳಗನ ಸೇವಾ ಮಾಡಿ ಅಲ್ಲೇ ನನ್ನ ಜನ್ಮ ನಾನು ದೇಹ ಅಸಮರ್ಪಣೆ ಮಾಡ್ತೀನಿ ಅಂತ ಹೇಳಿದೀನ್ರಿ. ಅವಾಗೂ ಇಲ್ಲೇ ಇದ್ದ ಅಥವಾ ಬೇರೆ? ಇಲ್ರಿ, ಮನಿಯೊಳಗ್ ಬಾಡಿಗೆ ಮನಿಯೊಳಗ್ ಇದ್ದೀವ್ರಿ. ಎಲ್ಲಿ ಯಾವ ಊರು? ಅಮೀನ್ಗಡ. ನಮ್ದು ಹುಟ್ಟಿದ ಊರು ಅಮೀನ್ಗಡನ ರೀ. ನಮ್ ತಂದೆಯವ್ರ ಆಯುರ್ವೇದಿಕ್ ಡಾಕ್ಟರ್ ರೀ. ಅವಾಗ ಹೇಳಿದಾಗ ಅಮ್ಮವ್ರ ಹತ್ರ ಹೋಗಿ ಕರ್ಕೊಂಡ್ ಹೋದ್ರಿ. ಮತ್ತ ಅಪ್ಪಾರು ಕರ್ಕೊಂಡ್ ಹೋದ್ರ ಅಮ್ಮವ್ರು ಹೇಳಿದ್ರಿ, ಅಂದ್ರ ಚರಿತ್ರೆ ಬರೆದೇನ್ರಿ ನಾನು ಅಮ್ಮವ್ರದು. ಮಾತಾ ಮಾಣಿಕೇಶ್ವರಿ ಅಮ್ಮನವರ ಜನನದ ಘನ ಮಹಿಮೆ ಅಂತ ಹೇಳಿ ನಮ್ಮ ತಂದೆಯವರ ಬರ್ಸ್ಯಾರ. ಮತ್ತ ವಿಶ್ವಗುರು ರೇವಣ ಸಿದ್ದೇಶ್ವರರ 111 ವಚನಗಳನ್ನ ಬರೆದೇವ್ರಿ. ಮತ್ತ ಇನ್ನೊಂದು ದೇವ ಮಲ್ಲಮ್ಮನ ತ್ಯಾಗ ದೇಶಕ್ಕಾಗಿ ಸಿದ್ಧಾರೂಢ್ರ ಚರಿತ್ರೆ. ಅಂದ್ರ ಸಿದ್ಧಾರೂಢ್ರದ ಗೂಟುಗಳಲ್ಲಿ ಮುಳ್ಳಿನ ಮ್ಯಾಗ ಕುಂದಿರ್ಬೇಕಾದ್ರ ಅದು ಸಿದ್ಧಾರೂಢ್ರ ಚರಿತ್ರೆ ಬರದಿಂದನ ಕುಂತಿದ್ರಿ. ನಾವು ನುಡಿದಂಗ ನಡದ್ ತೋರಿಸ್ಬೇಕಲ್ಲ, ಬರೇ ನುಡಿದಷ್ಟ ಅಲ್ಲ, ನುಡಿದದ್ದನ್ನ ನಡೆದು ನಾವು ಕಾರ್ಯರೂಪಕ್ಕೆ ತಂದು ತೋರಿಸ್ಬೇಕು ಜನರಿಗೆ ಅಂತ ಹೇಳಿ, ಅದು ಒಂದು ಸಮಯ ಸಂದರ್ಭ ಬಂದಾಗ ಲೋಕಕ್ಕಾಗಿನ ನಾನು ಆ ದೇವ ಮಲ್ಲಮ್ಮನ ಚರಿತ್ರೆ ಮುಗಿದ ನಂತರ ನಾವು ಗೂಟುಗಳಿ ಮುಳ್ಳಿನ ಮ್ಯಾಗ ಕುಂತಿದ್ರಿ. ಹೌನ್ರಿ, ಅದು ಯಶಸ್ವಿನ ಆತ್ರಿ. ಆ ಸಂಕಲ್ಪ ನೆರವೇರಿಸಿದ್ರಿ ಅಮ್ಮ. ಆದ್ರ ನಾವ್ ಅದನ್ನ ಯಾರ ಮುಂದೆ ಹೇಳಂಗಿಲ್ಲ. ಇದರಿಂದನ ಹಿಂಗ ಆಯ್ತು ಅನ್ನೋದು ನಮ್ಮ ಆತ್ಮ ತೃಪ್ತಿ ಆಗುತ್ತ, ನಮ್ಮ ಮನ್ಸಿಗೆ ಅದು ಗೊತ್ತಾಗುತ್ತ. ಆದ್ರ ಮತ್ತೆ ಇನ್ನೂ ಒಂದು ಮಾಡ್ಬೇಕಂದ್ರಿ, ವೀರ ಯೋಧರಿಗಾಗಿನೂ ಒಂದು ಅನುಷ್ಠಾನ ಮಾಡಿದೀವ್ರಿ. ವಿಶ್ವ ಶಾಂತಿಗಾಗಿ ವೀರ ಯೋಧರಿಗಾಗಿ ಅಂತ ಹೇಳಿ ಹಂಗ ಎಷ್ಟೋ ಅನುಷ್ಠಾನಗಳು ಆಗ್ಯಾವ್ರಿ, ಮಾಡೀವ್ರಿ. ಈಗ ನಿಮ್ಗೆ ದೀಕ್ಷೆ ಕೊಡುವಂತದ್ದು ಆಗಿರುವಂತದ್ದು ರಂಭಾಪುರಿ ಪೀಠದೊಳಗ ಆಯ್ತ್ರಿ. ರಂಭಾಪುರಿ ಅಮ್ಮವ್ರು ಹೇಳಿದ್ರಿ, ನಿನ್ ಮಗಳಿಗೆ ಅಲ್ಲೇ ಆಶ್ರಮ ಕಟ್ಟಿಸ್ಕೊಡು, ಅದೇ ಪೀಠದೊಳಗನ ದೀಕ್ಷಾ ಕೊಡಸ ಅಂತ ಹೇಳಿದ್ರಂತ್ರಿ ನಮ್ಮ ತಂದೆಯವರಿಗೆ. ಅದೇ ಪೀಠದೊಳಗನ ನಮ್ಮ ತಂದೆಯವರು ನಮಗ ದೀಕ್ಷಾ ಕೊಡಿಸಿದ್ರಿ. 2 ಸಲ ಹೋಗಿ ಬಂದೀವ್ರಿ. ನಾ ದೀಕ್ಷಾ ಕೊಡಿಸು, ನಾನು ಸನ್ಯಾಸ ಆಗ್ಬೇಕಂತ ನಮ್ಮ ತಂದೆಯವ್ರನ್ನ ಕಾಡಿ ಬೇಡ ಎತ್ತೀನ್ರಿ. ನನ್ನ ಮನಸ್ಪೂರ್ವಕವಾಗಿ ಆದಿದ್ ನಾನು. ಆದಾಗ್ರಿ ಅವ್ರೇನಂದ್ರು, ಗುರುಗಳು ಏನಂದ್ರಿ, ಇನ್ನೂ ವಯಸ್ಸಾಗಿಲ್ಲಮ್ಮ, ಇನ್ನೂ 2 ವರ್ಷ ಹೋಗ್ಲಿ ಅಂತ ಹೊಳ್ ಕಳ್ಸಿದಾರ್ರಿ ರಂಭಾಪುರಿ ಜಗದ್ಗುರುಗಳ್ರಿ. 2 ಸಲ ಹೋಗಿ ಬಂದೀವ್ರಿ ಶ್ರಾವಣದಾಗ. 2 ಸಲ ಹೋದಾಗನು ಹೊಳ್ ಕಳಿಸ್ತಾವ. ಮತ್ 3ನೇ ಸಲ ಹೋದ್ವಿ, ಬಾಳ ಒತ್ತಾಯ ಮಾಡಿದ್ವಿ. ಆಗ ಹಂಗಾರ ಈಗ ತಗೊಂಡ್ ಬಿಡ್ರಿ ಅಂತ ಹೇಳಿ ಶ್ರಾವಣ ಮಾಸದೊಳಗ್ರಿ ಇವರು ಗಂಗಾಧರೇಶ್ವರ ಜಗದ್ಗುರುಗಳವರ ಪುಣ್ಯ ಆರಾಧನೆ ದಿವಸ ವೀರಭದ್ರೇಶ್ವರ ದೇವಸ್ಥಾನದೊಳಗ ನಮ್ಗೆ ಲಿಂಗ ದೀಕ್ಷಾ ಕೊಟ್ಟಾರ್ರಿ. ಎಷ್ಟನೇ ವಯಸ್ಸಿತ್ರಿ? ನಮ್ದು ಅವಾಗ 30 ಇತ್ರಿ. 30 ಒಳಗ ಇತ್ರಿ. ನಾವು ಅವ್ರಿಗೇನು 30 ಆಗೈತೆ ಆಡ್ರಿ ಅಪ್ಪಾರ ಅಂತ ಹೇಳಿಬಿಟ್ಟಿವಿ. ಯಾಕಂದ್ರೆ ನಾವು ಮುಂದೆ ಸಾಧನ ಮಾಡ್ಬೇಕಾಗಿತ್ರಿ. ಸಾಧನ ಮಾಡೋ ಹಂಬಲ್ ಇತ್ರಿ ನನಗ ಅವಾಗ. ಅದಕ್ಕೆ ನಾ ಅಪ್ಪ ಅವ್ರಿಗೆ ಅದು ಒಂದು ಸುಳ್ಳು ಹೇಳ್ಬೇಕಾತ್ರಿ. ಯಾಕಂದ್ರೆ ಅವ್ರು ಕೊಡ್ತಿದ್ದಿಲ್ರಿ ನನಗೆ. ಹ್ಞೂನ್ರಿ, ಅದಕ್ಕಾಗಿ ಅವ್ರಿಗೆ ಹೇಳಿದಾಗ ಅವರು ಆಯ್ತಮ್ಮ ಅಂತ ಕೊಟ್ಟರ್ರಿ. 26-27 ವಯಸ್ಸು ಆಗಿರ್ಬೋದ್ರಿ. ಈಗ ಏನೈತಿ 12 ವರ್ಷ ಆಯ್ತ್ರಿ ನಾವ್ ಇಲ್ಲಿಗೆ ಬಂದು. 12 ವರ್ಷದೊಳಗೆ ಇಷ್ಟೆಲ್ಲ ಆ ತಾಯಿ ಆಶೀರ್ವಾದದಿಂದ ಬೆಳೆದೈತ್ರಿ. ಯಾರ ಸಹಾಯ ಸಹಕಾರ ಇಲ್ದನ ಭಕ್ತರ ಒಂದು ಅವ್ರೇನು ಒಳ್ಳೇದಾಗೈತ್ರಿ, ಆ ಭಕ್ತಾದಿಗಳಿಂದನ ಬೆಳೆದೈತ್ರಿ. ಹ್ಞೂನ್ರಿ, ಮೊನ್ನೆ ಏನೈತ್ರಿ, ಬನಶಂಕರಿ ದೇವಿ ಗುಡಿ ಕಟ್ಟಡ ಆಗ್ಬೇಕಾದ್ರ ಅದಕ್ಕೊಂದು 5 ಲಕ್ಷ
ಮತ್ತು ಈ ರೇವಣ ಸಿದ್ದೇಶ್ವರ ಮಠ ಕಟ್ಟಡಕ್ಕ ಒಂದ್ 5 ಲಕ್ಷ ಗೌರ್ಮೆಂಟ್ ದಿಂದ ಗದ್ದಿಗೌಡ್ರು ಸನ್ಮಾನ್ಯ ಶ್ರೀ ಚರಂತಿ ಮಠ ಅವರು ಮತ್ತು ಇವರು ಗದ್ದಿಗೌಡ್ ಸರ್ ಅವರಿಂದನ ಬಂದೈತ್ರಿ. ಹ್ಞೂನ್ರಿ ಹ್ಞೂನ್ರಿ ಅನುದಾನ. ಈಗ ವಾರಗಳಂತೆ ಮಾಡ್ತಾರಲ್ರಿ, ಈಗ ಮಂಗಳವಾರ ಶುಕ್ರವಾರ, ಈಗ ತಮ್ಮನ್ನ ಭೇಟಿಗಾಗಿ ಬರಬೇಕು, ತಮ್ಮ ಆಶೀರ್ವಾದ ತಗೊಳ್ಬೇಕು ಅಂತ ಶುಕ್ರವಾರ ಮಂಗಳವಾರ. ಹ್ಞೂನ್ರಿ. ಅವತ್ತೇನು ವಿಶೇಷತೆಗಳು ಇರ್ತಾವೆ? ಅವತ್ತಂದ್ರ ವಿಶೇಷತೆ ಅಂದ್ರಿ ದೇವಿಗೆ ವಿಶೇಷ ಪೂಜೆ ಮಾಡ್ತೀವ್ರಿ. ಆ ತಾಯಿಗಾಗಿ ಅವತ್ತೇನೈತಿ ವಿಶೇಷವಾಗಿ ರುದ್ರಾಭಿಷೇಕ ರುದ್ರಾಧ್ಯಾಯ ಓದ್ತೀವ್ರಿ. ಅವತ್ತ ನಾವು ಏನು ಅಮ್ಮನಿಗೆ ಆಗಿ ಜಪಯಜ್ಞ ವಿಶೇಷ ಜಪಯಜ್ಞ ಮಾಡ್ತೀವ್ರಿ. ಅಮ್ಮನ ವಾರ್ರಿ ಅದ ಅವತ್ತ ಶುಕ್ರವಾರ ಮಂಗಳವಾರ. ಅದಕ್ಕ ಅವತ್ತೇನು ಭಕ್ತರು ತಮ್ಮ ಕಷ್ಟ ಬಂದು ಹೇಳಿ ಹೋಗ್ತಾರ, ಆ ಕಷ್ಟ ಅವ್ರು ಪರಿಹಾರ ಮಾಡಂತಂದು ನಾ ಅಮ್ಮವ್ರಿಗೆ ಹೇಳಿದಾಗ ಅದು ಆ ವಾರ ಯೋಗ್ಯ ರೀ ಅಮ್ಮವ್ರಿಗೆ ವಿಶೇಷ ಅದು. ಅದಕ್ಕಾಗೇನ ಶುಕ್ರವಾರ ಮಂಗಳವಾರ ಭಕ್ತರು ಬಂದು ತಮ್ಮ ಕಷ್ಟ ಹೇಳಿ ಹೋಗ್ತಾರ್ರಿ, ಪರಿಹಾರ ಆಗ್ತೈತ್ರಿ. ಹ್ಞೂನ್ರಿ. ಆಮೇಲೆ ಏನೈತಿ ಅವ್ರಿಗೆ ಅಮ್ಮವ್ರು ಏನ್ ನಮಗ್ ಸೊಪ್ಪಂದ ಬಂದ್ ಹೇಳ್ತಾರ ಅದನ್ನ ಪರಿಹಾರ ಹೇಳ್ತೀವ್ರಿ.